ಮಲ್ಲಿಗೆ ಇಡ್ಲಿ ಈ ತರ ಇರಬೇಕು. ಮಲ್ಲಿಗೆ ಮಲ್ಲಿಗೆ ಹೂಕ್ಕಿಂತ ಸಾಫ್ಟ್ ಆಗಿರೋ ಇಡ್ಲಿ ನಮಗೋಸ್ಕರ ಬಿಸಿ ಬಿಸಿಯಾಗಿ ಮಾಡಿ ಒಂದಷ್ಟು ಪೀಸ್ ಎಲ್ಲ ಹಾಕಿ. ನನಗೆ ಬೇಕಾಗಿರೋ ಚರ್ಬಿ ಎಲ್ಲ ಸಿಕ್ಕಿದೆ ಗುರು. ಏನ್ ಗುರು ಬೋಟಿಲಿ ಟವಲ್ಲು ಚರ್ಬಿ ಎಲ್ಲ ಇದೆ. ಓ ಮೈ ಗಾಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕ್ಯಾಫೆ. ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ? ಶಿವನಹಳ್ಳಿ ಮೈನ್ ರೋಡು, ವಾರಿಯರ್ ಬೇಕರಿನ ಲ್ಯಾಂಡ್ ಮಾರ್ಕು. ಸೊ ವಾರಿಯರ್ ಬೇಕರಿಯಿಂದ ಡೌನ್ ಬಂದ್ರೆ ಶಿವನಹಳ್ಳಿ ಮೈನ್ ರೋಡು, ಮಹಾಗಣಪತಿ ನಗರ ಅಂತ ಈ ಏರಿಯಾ ಹೆಸರು. ಸೊ ಇಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ, ಇಲ್ಲೊಂದು ಸ್ಪೆಷಲ್ ಹೋಟೆಲ್ ಇದೆ, SLN ಬಿರಿಯಾನಿ ಅಂಡ್ ಕಬಾಬ್ ಸೆಂಟರ್ ಅಂತ. ಯಾಕೆ ಅಂದ್ರೆ ಇಲ್ಲಿ ಬಿರಿಯಾನಿ ಕಬಾಬು ತುಂಬಾ ಫೇಮಸ್. ಅಂಡ್ ಅಷ್ಟೇ ಅಲ್ಲ, ಇಲ್ಲಿ ನಾಟಿ ಸ್ಟೈಲ್ ಬೇರೆ ಬೇರೆ ರೀತಿಯಾದ ವೆರೈಟೀಸ್ ಆಫ್ ಚಿಕನ್ ಅಂಡ್ ಮಟನ್ ಡಿಶಸ್ ಸಿಗುತ್ತೆ ವಿತ್ ಆಫರ್ಡಬಲ್ ಪ್ರೈಸ್. ಆಮೇಲೆ ಫಿಶ್ ಅಲ್ಲಿ ಕೂಡ ನಿಮ್ಗೆ 2 ತರ ಫ್ರೈಸ್ ಎಲ್ಲ ಸಿಗುತ್ತೆ. ಸೊ ಇದರ ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಓನರ್ ಹತ್ರ ಕೂಡ ಮಾತಾಡಿ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಮತ್ತೆ ಫುಡ್ ಹೇಗಿದೆ ಅದೇ ತಾನೇ ಮೇನು, ನೋಡೋಣವಾ, ಬನ್ನಿ ನನ್ನ ಜೊತೆ. ಸೊ ಫ್ರೆಂಡ್ಸ್, ಇವಾಗ ಹೋಟೆಲ್ ಮಾಲೀಕರನ್ನ ಮಾತಾಡಿಸಿ ಮತ್ತಷ್ಟು ಮಾಹಿತಿಗಳನ್ನ SLN ಬಿರಿಯಾನಿ ಅಂಡ್ ಕಬಾಬ್ ಸೆಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಕುಮಾರ್ ಅಂತ ಸರ್. ಕುಮಾರ್ ಅಂತ. ಸರ್ SLN ಬಿರಿಯಾನಿ ಯಾವಾಗ ಸ್ಟಾರ್ಟ್ ಆಯ್ತು ಮತ್ತೆ ಹೇಗಿದೆ ಎಲ್ಲ ತಿಳಿಸ್ಕೊಡಿ ಸರ್. ತುಂಬಾ ಚೆನ್ನಾಗಿದೆ. ಬಟ್ ಏನಂತಂದ್ರೆ ಇಲ್ಲಿ ಬಂದು 3 ವರ್ಷ ಆಯ್ತು. ಇದಕ್ಕಿಂತ ಮುಂಚೆ ಅಲ್ಲೇ ಒಂದು 20 ವರ್ಷ ಸರ್ವಿಸ್ ನಮ್ದು. ಫಸ್ಟು ರೇಜ್ ಅಪಾರ್ಟ್ಮೆಂಟ್ ಹತ್ರ ಒಂದಿತ್ತು. ಆಮೇಲೆ ಅದು ಬಿಲ್ಡಿಂಗ್ ಖಾಲಿ ಆದ್ಮೇಲೆ ನಾಗರಬಾಯಿ ಬಳ್ಳಾರಿ ಸ್ಟ್ಯಾಂಡ್ ಎದುರುಗಡೆ ಅಲ್ಲೊಂದು ಮಾಡ್ದು. ಕೊರೋನಾ ಟೈಮಲ್ಲಿ ಒಂದು ಸ್ವಲ್ಪ ಬಿಸ್ನೆಸ್ ಲಾಸ್ ಆಗಿ ಅದು ಬೇರೆ ಕೊಟ್ಬಿಟ್ಟು ಇಲ್ಲಿ ಬಂದು 3 ವರ್ಷ ಆಯ್ತಾನೆ. ಖಂಡಿತ ಸರ್, ಖಂಡಿತ ಸರ್. ಸೊ ಫುಡ್ ಬಗ್ಗೆ ಹೇಳಿ ಸರ್. ಸರ್ ಫುಡ್ ಬಗ್ಗೆ ಅಂದ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ನಾಟಿ ಸ್ಟೈಲು ನಮ್ದು ಏನೇನು ಸಿಗುತ್ತೆ ಅಂದ್ರೆ ಚಿಕನ್ ಫ್ರೈ ಇದೆ, ಚಿಕನ್ ಲಿವರ್ ಫ್ರೈ ಇದೆ, ಬೋಟಿ ಗೊಜ್ಜು ಇದೆ, ತಲೆ ಮಾಂಸ ಇದೆ, ಪೆಪ್ಪರ್ ಚಿಕನ್ ಇದೆ, ಚಿಕನ್ ಮಸಾಲೆ ಇದೆ, ಚಿಲ್ಲಿ ಚಿಕನ್ ಇದೆ, ಆಮೇಲೆ ಫಿಶ್ ಕರಿನೂ ಇದೆ, ಫಿಶ್ ಫ್ರೈ ಇದೆ, ಚಿಕನ್ ಕಬಾಬ್ ಇದೆ, ಲಾಲಿಪಾಪ್ ಇದೆ, ಪರೋಟ, ಚಪಾತಿ, ವೈಟ್ ರೈಸ್, ಮುದ್ದೆ ಎಲ್ಲ ಸಿಗುತ್ತೆ ಸರ್. ಚಿಕನ್ ಸದ್ಯಕ್ಕೆ ಇವಾಗ ಚಿಕನ್ ಬಿರಿಯಾನಿ ಮೂವಿಂಗ್ ಇದೆ ಸರ್. ಚಿಕನ್ ಬಿರಿಯಾನಿ ಕಬಾಬು ನಂಬರ್ 1 ನಮಗೆ. ಕುಷ್ಕಾ ಕಬಾಬ್ ಚೆನ್ನಾಗಿ ಮೂವಿಂಗ್ ಇದೆ ಸರ್. ಟೈಮಿಂಗ್ಸು ಮಧ್ಯಾಹ್ನ 12 ರಾತ್ರಿ 11 ಗಂಟೆ ತನಕ ಕಂಟಿನ್ಯೂ ಇರುತ್ತೆ ಸರ್. ಸಂಡೇ ಸರ್, ಸಂಡೇ ಓಕೆ. ಸಂಡೇ ಬೆಳಗ್ಗೆ 7 ಸ್ಟಾರ್ಟ್ ಆಗುತ್ತೆ ಸರ್. ಕಾಲ್ ಸೂಪು, ಇಡ್ಲಿ, ಮತ್ತೆ ತಲೆ ಮಾಂಸ, ಬೋಟಿ ಗೊಜ್ಜು, ಸೇಮ್ ಐಟಮ್. ಪ್ರತಿದಿನ ಇರೋದೇ ಸಂಡೇ ಇರೋದಾ? ಸಂಡೇ ಏನಾದ್ರು ಆಡ್ ಆನ್ ಮಾಡ್ತೀವಿ? ಆಡ್ ಅಂದ್ರೆ ಮಲ್ಲಿಗೆ ಇಡ್ಲಿ ಆಡ್ ಮಾಡ್ತೀವಿ. ಮಲ್ಲಿಗೆ ಇಡ್ಲಿ ಮತ್ತೆ ಕಾಲ್ ಸೂಪು ಈ ತರ ಇರುತ್ತೆ. ಸಂಡೇ ಮಾತ್ರ ಸರ್, ಸಂಡೇ ಮಾತ್ರ. ಓಕೆ ಸರ್. ಇದು ಶಿವನಹಳ್ಳಿ ಬರುತ್ತೆ, ಶಿವನಗರ, ತಿಮ್ಮಯ್ಯ ರೋಡು, ವೆಸ್ಟ್ ಆಫ್ ಕಾರ್ಡ್ ರೋಡು, ನಿಯರ್ ವಾರಿಯರ್ ಬೇಕರಿ ಸರ್. ಪಕ್ಕ ರೆಸ್ಟ್ ಬಾರ್ ಇದೆ, ರೆಸ್ಟ್ ಬಾರ್ ಪಕ್ಕ ನಮ್ದು ಸರ್, ತಿಮ್ಮಯ್ಯ ರೋಡ್ ಅಲ್ಲಿ. ಮೈನ್ ರೋಡ್ ಅಲ್ಲೇ ಖಂಡಿತ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಜಾಸ್ತಿ ಸ್ಟಾಟಸ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಬಿರಿಯಾನಿ ಇದೆ. ಜಾಸ್ತಿ ನನ್ನ ಕಣ್ಣು ಕುಗ್ತಾ ಇರೋದು ಈ ಮಲ್ಲಿಗೆ ಇಡ್ಲಿ. ಮಲ್ಲಿಗೆ ಇಡ್ಲಿ ಈ ತರ ಇರಬೇಕು. ಮಲ್ಲಿಗೆ ಹೂಕ್ಕಿಂತ ಸಾಫ್ಟ್ ಆಗಿರೋ ಇಡ್ಲಿ. ಇದನ್ನ ನಾನು ಬಿಗ್ ಬೈಟೇ ಹೋಗ್ಬೇಕು ಅನಿಸ್ತಾ ಇದೆ. ನಿಮ್ಗೋಸ್ಕರ ಬಿಗ್ ಬೈಟ್. ಫಸ್ಟ್ ಬೈಟ್ ಫ್ಲಾಟು. ಈ ಶೇರ್ವಾಗೆ ಈ ಇಡ್ಲಿ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ, ಇಷ್ಟು ಚೆನ್ನಾಗಿರುತ್ತೆ ಅನ್ಕೊಂಡಿರ್ಲಿಲ್ಲ. ಫ್ಲಾಟ್ ಬಂದ್ರೆ ಮಿಸ್ ಮಾಡಿದೆ. ಮಸ್ಟ್ ಟ್ರೈ ಮಲ್ಲಿಗೆ ಇಡ್ಲಿ, ಸೂಪರ್ ಆಗಿತ್ತು. ಸೊ ಇವಾಗ ಡೈರೆಕ್ಟ್ ಆಗಿ ಬಿರಿಯಾನಿಗೆ ಡೈ ಹೊಡೆದು ಬಿಡೋಣ ಬನ್ನಿ. ಚಿಕನ್ ಬಿರಿಯಾನಿ ಇದೆ. ಸೊ ಚಿಕನ್ ಬಿರಿಯಾನಿ ನಾಟಿ ಸ್ಟೈಲ್. ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಚಿಕನ್ ಬಿರಿಯಾನಿ ನಮಗೋಸ್ಕರ ಬಿಸಿ ಬಿಸಿಯಾಗಿ ಮಾಡಿ ಒಂದಷ್ಟು ಪೀಸ್ ಎಲ್ಲ ಹಾಕಿ, ನನ್ನ ಫೇವ್ರೆಟ್ ಪೀಸ್ ಎಲ್ಲ ಹಾಕಿದ್ದಾರೆ ಗುರು, ಮೂಳೆ ಪೀಸು. ಫುಲ್ಲು ನಾಟಿ ಸ್ಟೈಲು. ಒಂಥರ ಜಾಸ್ತಿ ಪುದೀನ ಹಾಕಿ ಮಾಡಿರೋ ಆಗಿದೆ. ಇದು ಒಂಥರ ಗ್ರೀನಿಶ್ ಆಗಿದೆ ತುಂಬಾನೇ. ಒಂದು ಬಿಗ್ ಬೈಟ್ ಹೋಗ್ಬಿಡೋಣ ಅಲ್ಲ. ಚಿಯರ್ಸ್. ಎಲ್ಲ ಕ್ಲೀನಾಗಿ ನುಣ್ಣಗೆ ರುಬ್ಬಾಕಿದ್ದಾರೆ ಗುರು. ಏಲಕ್ಕಿ, ಪುದೀನ ಅಥವಾ ಲವಂಗ ಇದೆಲ್ಲ ಏನು ಬೈಕ್ ಸಿಗಲ್ಲ. ಕ್ಲೀನಾಗಿ ರುಬ್ಬಾಕಿದ್ದಾರೆ. ಫುಲ್ಲು ಮಸಾಲ ಭರಿತವಾಗಿ ಒಂದು ನಾಟಿ ಸ್ಟೈಲ್, ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ. ಚೆನ್ನಾಗಿತ್ತು. ಪೀಸು ಕೂಡ ಅಷ್ಟೇ ಫುಲ್ ಸಾಫ್ಟ್ ಇದೆ. ಪೀಸು ಕೂಡ ಅಷ್ಟೇ ಸಾಫ್ಟಾಗಿ ಜ್ಯೂಸಿಯಾಗಿದೆ. ಪಕ್ಕಾ ನಾಟಿ ಸ್ಟೈಲ್, ನೈಸ್. ಈಗ ಕಾಲ್ ಸೂಪ್ ಹೇಗಿದೆ ನೋಡೋಣ ಬನ್ನಿ. ಕಚ್ಬಿಡೋದೆ ಇವಾಗ, ಕಚ್ಬಿಡೋಣ. ಚಿಯರ್ಸ್.
ಒಂಥರ ಹೆಂಗೆ ಅಂದರೆ ಕಚ್ಚಿದ ತಕ್ಷಣ ಗಂಟಲು ಫುಲ್ಲು ಖಾರ ಇಳ್ದೋಯ್ತು ಗುರು. ಪೆಪ್ಪರ್ ಫ್ಲೇವರು ಸಾಫ್ಟಾಗಿ ಬೆಂದೋಗಿದೆ ಕಾಲು. ಸೂಪು ಕೂಡ ಅಷ್ಟೇ. ಸ್ವಲ್ಪ ಕುಡಿಯೋಣ. ಚಿಯರ್ಸ್. ಹುಳಿ ಹುಳಿ, ಖಾರ ಖಾರ, ಜಿಡ್ಡು ಫುಲ್ಲು. ಒಂಥರ ಮೈಂಡ್ ಹೆಂಗೆ ಅಂದರೆ ಈ ಕೋಲ್ಡು ನಿದ್ರೆ ಗಿದ್ರೆ ಏನಿದ್ರು ಒಂದೇ ಒಂದು ಸ್ಪೂನ್ ಕುಡಿದ್ಬಿಟ್ರೆ ಸಾಕು, ಮಂಗಮಾಯ. ಸಖತ್ತಾಗಿತ್ತು. ಬೋಟಿಲಿ ನನಗೆ ಬೇಕಾಗಿರೋ ಚರ್ಬಿ ಎಲ್ಲ ಸಿಕ್ಕಿದೆ ಗುರು. ಓ ಏನು ಗುರು, ಬೋಟಿಲಿ ಟವಲ್ಲು ಚರ್ಬಿ ಎಲ್ಲ ಇದೆ. ಓ ಮೈ ಗಾಡ್. ಒಂದೇ ಸಲ ಬಾಯಿಗೆ ಹಾಕೊಂಡ್ಬಿಟ್ರೆ ಬೆಸ್ಟ್ ಅಲ್ಲ. ಪರಿಮಳವಾಗಿ ಒಂಥರ ಕರ್ಕ ಅನ್ನುತ್ತಲ್ಲ, ಅದು ಮಜಾ ಕೊಡೋದು ಬೋಟಿಲಿ. ಆ ಟವಲ್ಲು ಫುಲ್ ಒಂಥರ ಮಸಾಲ ಭರಿತವಾಗಿದೆ, ಥರ ಸ್ಮೆಲ್ಲಿ ಆಗಿಲ್ಲ. ಕ್ಲೀನ್ ಮಾಡಿದ್ದಾರೆ, ಕ್ಲೀನಾಗಿ ಕ್ವಾಲಿಟಿ ಆಗಿದೆ. ಪಕ್ಕ ನಾಟಿ ಸ್ಟೈಲುಗಳು. ಮಿಸ್ ಮಾಡ್ಕೋಬೇಡಿ, ಬೋಟಿನೂ ಸಖತ್ತಾಗಿತ್ತು. ಬನ್ನಿ ಇವಾಗ ಮತ್ತೊಂದು ಸ್ಟಾರ್ಟರ್, ತಲೆ ಮಾಂಸ ನೋಡ್ತಾ ಇದ್ದೀರಾ. ಸೊ ತಲೆ ಮಾಂಸದಲ್ಲಿ ಈ ಥರ ಬರುತ್ತೆ. ಚೀರ್ಸ್. ಸಾಫ್ಟ್ ಆಗಿದೆ, ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ ಗುರು. ಅಗಿತಾ ಇದ್ರೆ ತಲೆ ಮಾಂಸದಲ್ಲಿರೋ ಫ್ಲೇವರು, ಜಿಡ್ಡಿನ ಅಂಶ ಕಂಪ್ಲೀಟ್ಲಿ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ. ಮಟನ್ ಮಾತ್ರ ಯಾವ ಸಖತ್ತಾಗಿದೆ. ಕ್ವಾಲಿಟಿ ಆಫ್ ಮಟನ್ನು, ಕ್ವಾಲಿಟಿ ಆಫ್ ಟೇಸ್ಟು. ನಾನಂತೂ ಫುಲ್ಲು ಫ್ಲ್ಯಾಟು. ನೆಕ್ಸ್ಟ್ ಸ್ಟಾರ್ಟರು ಲಿವರು. ಲಿವರಲ್ಲಿ ಹಾರ್ಟು, ಆಮೇಲೆ ಚಿಕನ್ ಲಿವರ್ ಗ್ರೇವಿ ಅಂತ ಇದು. ಗ್ರೇವಿ ಸಖತ್ತಾಗಿದೆ ಗುರು. ಲಿವರ್ದು ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಲಿವರಲ್ಲಿ ಈ ಥರ ಟೇಸ್ಟಾ? ಸರ್ಪ್ರೈಸಿಂಗ್. ಚೆನ್ನಾಗಿತ್ತು ಲಿವರು. ಇದು ಕೂಡ ಅಷ್ಟೇ, ಇವ್ರು ಹಾಕೋ ಮಸಾಲಾನೇ ಮ್ಯಾಜಿಕ್ಕು. ಒಂಥರ ಈ ಮಸಾಲೆ ಹೆಂಗಿದೆ ಅಂದರೆ ಕಂಪ್ಲೀಟ್ಲಿ ಹೀರ್ಕೊಂಬಿಟ್ಟಿದೆ ಲಿವರು. ಅಗಿಬೇಕಾದ್ರೆ ಬಾಯಲ್ಲಿ ಸ್ಪ್ರೆಡ್ ಆಗುತ್ತಲ್ಲ, ಅದು ಟೇಸ್ಟ್ ಅಂದರೆ ಗುಡ್. ಕಬಾಬ್ ಹೇಗಿದೆ ನೋಡೋಣ ಬನ್ನಿ. ಕ್ರಿಸ್ಪಿಯಾಗಿರೋ ಕಬಾಬು, ಗರಿಯಾದ ಕಬಾಬು, ಒಳಗಡೆ ನೀಟಾಗಿ ಮ್ಯಾರಿನೇಟ್ ಆಗಿರೋವಂಥ ಕಬಾಬು. ಚೀರ್ಸ್. ಮ್ಯಾರಿನೇಷನ್ ಕ್ಲೀನಾಗಿ ಆಗಿದೆ. ಮೇಲ್ಗಡೆ ಇರೋ ಕ್ರಿಸ್ಪಿ ಲೇಯರು ಮತ್ತು ಆ ಶುಂಠಿ ಬೆಳ್ಳುಳ್ಳಿಯ ಘಮ, ಚಿಕನ್ ಟೇಸ್ಟು ಎಲ್ಲ ಮಿಕ್ಸ್ ಆಗಿದೆ. ಅದ್ಭುತ, ಚೆನ್ನಾಗಿತ್ತು ಕಬಾಬು. ಚಿಲ್ಲಿ ಚಿಕನ್ ಟ್ರೈ ಮಾಡೋಣ ಬನ್ನಿ. ಸೊ ಚಿಲ್ಲಿ ಚಿಕನ್, ಕಂಪ್ಲೀಟ್ಲಿ ಚಿಲ್ಲಿ ಚಿಕನಲ್ಲಿ ಹೀರ್ಕೊಂಬಿಟ್ಟಿದೆ ಮಾತ್ರ. ಚಿಕನ್ ಪೀಸು ಹೀರ್ಕೊಂಬಿಟ್ಟು ಹೇಗೆ ಡ್ರಾಪ್ ಆಗ್ತಾ ಇದೆ ನೋಡಿ. ಚಿಯರ್ಸ್. ಬಾಯಲ್ಲಿ ಇಡ್ತಾ ಇದ್ದಂಗೆ ಮೈನು ಇದರಲ್ಲಿ ಬರೋದೇ ಆ ಮೆಣಸಿನ್ಕಾಯಿ ಘಾಟು ಮತ್ತು ಆ ಖಾರ. ದಪ್ಪಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ರಿಲೀಸ್ ಆಗಿದೆ. ಆಮೇಲೆ ಇವ್ರು ಹಾಕೋವಂಥ ಮಸಾಲಾಸು ಚಿಕನ್ ಕ್ವಾಲಿಟಿ ಇರೋದ್ರಿಂದ ಕಂಪ್ಲೀಟಾಗಿ ಹೀರ್ಕೊಂಡಿರುತ್ತೆ. ಇದು ಕೂಡ ಅಷ್ಟೇ, ಇಡ್ಲಿಗೂ ಟ್ರೈ ಮಾಡ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ನಿಮ್ಮಿಷ್ಟ, ನಿಮ್ಮ ಚಾಯ್ಸು. ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಚಿಲ್ಲಿ ಚಿಕನ್ ಟ್ರೈ ಮಾಡ್ಬೋದು. ಬನ್ನಿ ಇವಾಗ ಚಿಕನ್ ಫ್ರೈ ಇದೆ. ಚಿಕನ್ ಫ್ರೈ ಹೇಗಿದೆ ನೋಡೋಣ. ಸೊ ಇದು ಬಂದು ಚಿಕನ್ ಫ್ರೈ. ಇದರಲ್ಲೂ ಅಷ್ಟೇ ಗ್ರೇವಿ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಕಡೆ ಗ್ರೇವಿ ಇದೆ. ಸೊ ಚಿಕನ್ ಫ್ರೈ ಕೂಡ ಹೇಗಿದೆ ಟ್ರೈ ಮಾಡುವ. ಶಿವ. ಎಸ್, ಇದು ಇಡ್ಲಿಗೆ ಒಂಥರ ಗ್ರೇಟ್ ಕಾಂಬಿನೇಷನ್ ಅಥವಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಮಲ್ಲಿಗೆ ಇಡ್ಲಿಗೆ ಚಿಕನ್ ಫ್ರೈ ಏನಿದೆಯಲ್ಲ, ಇದು ಮಲ್ಲಿಗೆ ಇಡ್ಲಿಗೆ ತಿನ್ನಿ, ಸಕ್ಕತ್ತಾಗಿರುತ್ತೆ. ಸೊ ಚಿಕನ್ ಫ್ರೈಯಲ್ಲಿ ಸ್ಪೈಸಿನೆಸ್ಸು, ಆ ಮಸಾಲ ಎಲ್ಲ ನುಣ್ಣಗೆ ರುಬ್ಬು ಹಾಕಿ ಒಂಥರ ಇದ್ರದ್ದೇ ಆದಂಥ ಒಂದು ಅಥೆಂಟಿಕ್ ಟೇಸ್ಟು ಎಲ್ಲ ಇವ್ರ ಮಸಾಲದು ಮ್ಯಾಜಿಕ್ಕೇ ಇದು. ಚೆನ್ನಾಗಿತ್ತು. ಬನ್ನಿ ಇವಾಗ ಪೆಪ್ಪರ್ ಚಿಕನ್ ಹೇಗಿದೆ ನೋಡೋಣ. ಪೆಪ್ಪರ್ ಚಿಕನ್ನು ನನಗೊಂದು ಸ್ವಲ್ಪ ಸ್ಕಿನ್ ಪೀಸ್ ಅಂದರೆ ಇಷ್ಟ ಆಗುತ್ತೆ. ತಿನ್ನೋಣ ಹೇಗಿದೆ ಅಂತ. ಪೆಪ್ಪರ್ದೇ ಖಾರ ಇದು. ಆ ಪೆಪ್ಪರ್ ಹಾಕಿರ್ತಾರಲ್ಲ
ಅದರದ್ದು ಸ್ಪೈಸಿನೆಸ್ ರಿಲೀಸ್ ಆಗುತ್ತೆ. ಮತ್ತು ಇದರಲ್ಲೂ ಅಷ್ಟೇ ಚಿಲ್ಲೀಸ್ ಆಗಿರ್ತಾರೆ, ಚಿಲ್ಲೀಸ್ದು ಸ್ಪೈಸಿನೆಸ್ಸು. ಆಮೇಲೆ ಒಂಥರ ಜ್ಯೂಸಿ ಆಗಿರುತ್ತೆ, ಕಚ್ಚಿದ್ರೆ ಒಂಥರ ಜ್ಯೂಸ್ ರಿಲೀಸ್ ಆಗುತ್ತೆ. ಇನ್ನೂ ಕೂಡ ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಇವಾಗ ನೆಕ್ಸ್ಟು ಚಿಕನ್ ಮಸಾಲ ಹೇಗಿದೆ ನೋಡೋಣ ಬನ್ನಿ. ಚಿಕನ್ ಮಸಾಲದಲ್ಲೂ ಅಷ್ಟೇ. ಸೊ ಪೀಸಸ್ ಎಲ್ಲ ನೋಡ್ತಾ ಇದ್ದೀರಾ ಹೇಗಿದೆ ಅಂತ, ತಿನ್ಬಿಡೋಣ. ಇದು ಅಷ್ಟೇ, ಇಡ್ಲಿಗೆ ಒಳ್ಳೆ ಕಾಂಬಿನೇಷನು. ಇದು ಥಿಕ್ನೆಸ್ ಕಮ್ಮಿ ಇದೆ, ಬಟ್ ಥಿಕ್ನೆಸ್ ಕಮ್ಮಿ ಇದ್ರೂ ಆ ಟೇಸ್ಟ್ ವೈಸು ಸಕ್ಕತ್ ಡಾಮಿನೇಟ್ ಮಾಡುತ್ತೆ ಗುರು. ಇದು ಎಲ್ಲ ಇವಾಗ ಮಾಡಿರೋ ಟೇಸ್ಟ್ಗಿಂತ ಇದು ಡಾಮಿನೇಟ್ ಮಾಡುತ್ತೆ. ಬಟ್ ಏನಂದರೆ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರೋದ್ರಿಂದ ಇಡ್ಲಿಗಾಗಲಿ ಅಥವಾ ಬಿರಿಯಾನಿಗೂ ಹಾಕ್ಕೊಂಡು ತಿನ್ನೋ ಥರ ಆಗಲಿ ಎರಡು ಥರನೂ ಸೂಟೇಬಲ್ ಇದು ಚಿಕನ್ ಮಸಾಲ. ಸೊ ಬಂದಾಗ ಚಿಕನ್ ಮಸಾಲಾನ ಕೂಡ ಟ್ರೈ ಮಾಡ್ಬೋದು. ಟೇಸ್ಟ್ ವೈಸ್ ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ನಾವೆಲ್ಲ ಸ್ವಲ್ಪನೇ ತರಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ಈ ಕ್ವಾಂಟಿಟಿ ಕೊಡಲ್ಲ, ನಾವು ತಿನ್ನೋಕ್ಕಾಗಲ್ಲ ಅಂತ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಅಂತ ತರಿಸ್ಕೊಂಡಿದ್ದೀವಿ. ಸೊ ಕ್ವಾಂಟಿಟಿ ವೈಸು ಚೆನ್ನಾಗಿ ಕೊಡ್ತಾರೆ, ಪ್ರೈಸು ಕೂಡ ರೀಸನಬಲ್ ಆಗಿರುತ್ತೆ. ಆ್ಯಂಡ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲು, ಟಾಪ್ ಕ್ಲಾಸ್ ಆಗಿದೆ ಟೇಸ್ಟು. ಎಲ್ಲ ಒಂಥರ ಇಷ್ಟ ಆಯಿತು. ಅದರಲ್ಲೂ ಮಟನಲ್ಲಿ ತಲೆ ಮಾಂಸ ಬೋಟಿ ನನಗೆ ಈಗಲೂ ಮರೆಯೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ಟೇಸ್ಟು. ಆಮೇಲೆ ಬಿರಿಯಾನಿ ಆಬ್ವಿಯಸ್ಲಿ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ, ಎಲ್ಲ ರುಬ್ಬಾಗಿರ್ತಾರೆ, ಚಿಕನ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಪ್ರತಿಯೊಂದು ಅಷ್ಟೇ, ಇಲ್ಲಿ ಬಂದಾಗ ಕಂಪ್ಲೀಟ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೋಗ್ತೀರಾ ನೀವು, ಅಷ್ಟೊಂದು ಚೆನ್ನಾಗಿದೆ. ಸೊ ಇದರೊಂದಿಗೆ ನಮ್ಮ ವಿಡಿಯೋ ಕೂಡ ಮುಗಿಸೋವಂಥ ಸಮಯ ಆಗಿದೆ ಸ್ನೇಹಿತರೆ. ವಿಡಿಯೋ ಹೇಗಿತ್ತು ಸ್ನೇಹಿತರೆ? ಇಷ್ಟ ಆಯಿತಾ? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನನ್ನ ಮುಂದಿನ ಕಂಟೆಂಟ್ಗೆ ಬರ್ತಾ ಇರುತ್ತೆ, ಮೂರು ದಿನ ಬಿಟ್ಟು ಬರ್ತಾ ಇರುತ್ತೆ, ಹಾಕ್ತಾ ಇರ್ತೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಹಾಗಾದರೆ ಇನ್ನು ನಾನು ಹೋಗಿ ಬರ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.